ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ಪೀಸ್ ಆಗಿದೆ. ಶತ್ರು ರಾಷ್ಟ್ರದಲ್ಲಿರೋ ಭಯೋತ್ಪಾದಕರ ನೆಲೆಗಳು ಉಡೀಸಾಗಿವೆ. ಇಷ್ಟಾದರೂ ಪಾಕ್ ಭಯೋತ್ಪಾದಕರಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಮತ್ತೆ ಭಾರತದೊಳಗೆ ನುಗ್ಗಲು ಪಾಕಿಸ್ತಾನದ ಉಗ್ರರು ಯತ್ನಿಸ್ತಾ ಇದ್ದಾರೆ. ಆದರೆ ಭಾರತೀಯ ಯೋಧರು ಉಗ್ರರನ್ನ ಹಿಮ್ಮೆಟ್ಟಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಟಾರ್ಗೆಟ್. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ಯಾ ಪಾಕಿಸ್ತಾನ್? ಆಪರೇಷನ್ ಸಿಂಧೂರಕ್ಕೆ ನಮಕ್ ಹರಾಮಿ ಪಾಕಿಸ್ತಾನ್ ಪತರುಗುಟ್ಟಿ ಹೋಗಿದೆ. ಭಾರತದ ಒಂದೊಂದು ಹೊಡೆತಕ್ಕೆ ಶತ್ರು ದೇಶದ ಉಗ್ರರ ನೆಲೆಗಳು ಪುಡಿಪುಡಿಯಾಗಿದೆ. ಕಗ್ಗತ್ತಲಲ್ಲಿ ನುಗ್ಗಿದ ಮಿಸೈಲ್ಗೆ ಭಯೋತ್ಪಾದಕರ ರಕ್ತ ಹರಿದಿದೆ. ಇದಕ್ಕೆ ಪ್ರತೀಕಾರವಾಗಿ ಪಾಪಿ ರಾಷ್ಟ್ರದ ಭಯೋತ್ಪಾದಕರು ಭಾರತದ ವಿರುದ್ಧ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದಾರೆ. ಭಾರತದೊಳಗೆ ನುಸುಳಲು ಪಾಕ್ ಉಗ್ರರ ಯತ್ನ. ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಯೋಧ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಬಾಲ ಮುದುರಿಕೊಂಡು ಬಿಲ ಸೇರಿದ್ದ ಪಾಕ್ ಉಗ್ರರು ಮತ್ತೆ ನಮಕ್ ಹರಾಮಿ ಬುದ್ಧಿ ತೋರಿಸಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ವಿಧ್ವಂಸಕ ಸಂಚು ರೂಪಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ ಒಂದಿನ ಬಾಕಿ ಇರುವಾಗಲೇ ಹಿಂದೂಸ್ತಾನದೊಳಗೆ ನುಗ್ಗಲು ಯತ್ನಿಸಿದ್ದಾರೆ. ಟಾರ್ಗೆಟ್ ಆಗಸ್ಟ್ 15. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪಾಕಿ ಉಗ್ರರು ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆ ದಾಟ್ತಾ ಇದ್ದ ಪಾಕ್ ಭಯೋತ್ಪಾದಕರ ಮೇಲೆ ಭಾರತೀಯ ಯೋಧರು ಗುಂಡು ಹಾರಿಸಿದ್ದಾರೆ. ಇನ್ನೇನು ದೇಶದೊಳಗೆ ಕಾಲಿಡ್ತಾ ಇದ್ದ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿದ್ದಾರೆ. ಈ ವೇಳೆ ಎರಡು ಕಡೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಉಗ್ರರ ಗುಂಡಿಗೆ ಓರ್ವ ಭಾರತೀಯ ಯೋಧ ಹುತಾತ್ಮರಾಗಿದ್ದಾರೆ. ಸಿಪಾಯಿ ಅನಿಲ್ ಕುಮಾರ್ ಭಯೋತ್ಪಾದಕರ ಗುಂಡಿಗೆ ಪ್ರಾಣಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಭಾರತದೊಳಗೆ ಉಗ್ರರು ನುಸುಳೋಕೆ ಯತ್ನಿಸಿರುವುದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಆಗಸ್ಟ್ 15ರಂದು ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಹೇಳೋದಕ್ಕಾಗಲ್ಲ, ಈ ನಮಕ್ ಹರಾಮಿ ಪಾಕಿಸ್ತಾನಿ ಉಗ್ರರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಟಾರ್ಗೆಟ್ ಮಾಡಿರಬಹುದು. ಆದರೆ ಭಯೋತ್ಪಾದಕರ ಸಂಚನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಗಡಿಯಲ್ಲಿ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ಪೀಸ್ ಆಗಿದೆ. ಶತ್ರು ರಾಷ್ಟ್ರದಲ್ಲಿರೋ ಭಯೋತ್ಪಾದಕರ ನೆಲೆಗಳು ಉಡೀಸಾಗಿವೆ. ಇಷ್ಟಾದರೂ ಪಾಕ್ ಭಯೋತ್ಪಾದಕರಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಮತ್ತೆ ಭಾರತದೊಳಗೆ ನುಗ್ಗಲು ಪಾಕಿಸ್ತಾನದ ಉಗ್ರರು ಯತ್ನಿಸ್ತಾ ಇದ್ದಾರೆ. ಆದರೆ ಭಾರತೀಯ ಯೋಧರು ಉಗ್ರರನ್ನ ಹಿಮ್ಮೆಟ್ಟಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಟಾರ್ಗೆಟ್. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ಯಾ ಪಾಕಿಸ್ತಾನ್? ಆಪರೇಷನ್ ಸಿಂಧೂರಕ್ಕೆ ನಮಕ್ ಹರಾಮಿ ಪಾಕಿಸ್ತಾನ್ ಪತರುಗುಟ್ಟಿ ಹೋಗಿದೆ. ಭಾರತದ ಒಂದೊಂದು ಹೊಡೆತಕ್ಕೆ ಶತ್ರು ದೇಶದ ಉಗ್ರರ ನೆಲೆಗಳು ಪುಡಿಪುಡಿಯಾಗಿದೆ. ಕಗ್ಗತ್ತಲಲ್ಲಿ ನುಗ್ಗಿದ ಮಿಸೈಲ್ಗೆ ಭಯೋತ್ಪಾದಕರ ರಕ್ತ ಹರಿದಿದೆ. ಇದಕ್ಕೆ ಪ್ರತೀಕಾರವಾಗಿ ಪಾಪಿ ರಾಷ್ಟ್ರದ ಭಯೋತ್ಪಾದಕರು ಭಾರತದ ವಿರುದ್ಧ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದಾರೆ. ಭಾರತದೊಳಗೆ ನುಸುಳಲು ಪಾಕ್ ಉಗ್ರರ ಯತ್ನ. ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಯೋಧ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಬಾಲ ಮುದುರಿಕೊಂಡು ಬಿಲ ಸೇರಿದ್ದ ಪಾಕ್ ಉಗ್ರರು ಮತ್ತೆ ನಮಕ್ ಹರಾಮಿ ಬುದ್ಧಿ ತೋರಿಸಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ವಿಧ್ವಂಸಕ ಸಂಚು ರೂಪಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ ಒಂದಿನ ಬಾಕಿ ಇರುವಾಗಲೇ ಹಿಂದೂಸ್ತಾನದೊಳಗೆ ನುಗ್ಗಲು ಯತ್ನಿಸಿದ್ದಾರೆ. ಟಾರ್ಗೆಟ್ ಆಗಸ್ಟ್ 15. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪಾಕಿ ಉಗ್ರರು ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆ ದಾಟ್ತಾ ಇದ್ದ ಪಾಕ್ ಭಯೋತ್ಪಾದಕರ ಮೇಲೆ ಭಾರತೀಯ ಯೋಧರು ಗುಂಡು ಹಾರಿಸಿದ್ದಾರೆ. ಇನ್ನೇನು ದೇಶದೊಳಗೆ ಕಾಲಿಡ್ತಾ ಇದ್ದ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿದ್ದಾರೆ. ಈ ವೇಳೆ ಎರಡು ಕಡೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಉಗ್ರರ ಗುಂಡಿಗೆ ಓರ್ವ ಭಾರತೀಯ ಯೋಧ ಹುತಾತ್ಮರಾಗಿದ್ದಾರೆ. ಸಿಪಾಯಿ ಅನಿಲ್ ಕುಮಾರ್ ಭಯೋತ್ಪಾದಕರ ಗುಂಡಿಗೆ ಪ್ರಾಣಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಭಾರತದೊಳಗೆ ಉಗ್ರರು ನುಸುಳೋಕೆ ಯತ್ನಿಸಿರುವುದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಆಗಸ್ಟ್ 15ರಂದು ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಹೇಳೋದಕ್ಕಾಗಲ್ಲ, ಈ ನಮಕ್ ಹರಾಮಿ ಪಾಕಿಸ್ತಾನಿ ಉಗ್ರರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಟಾರ್ಗೆಟ್ ಮಾಡಿರಬಹುದು. ಆದರೆ ಭಯೋತ್ಪಾದಕರ ಸಂಚನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಗಡಿಯಲ್ಲಿ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ಪೀಸ್ ಆಗಿದೆ. ಶತ್ರು ರಾಷ್ಟ್ರದಲ್ಲಿರೋ ಭಯೋತ್ಪಾದಕರ ನೆಲೆಗಳು ಉಡೀಸಾಗಿವೆ. ಇಷ್ಟಾದರೂ ಪಾಕ್ ಭಯೋತ್ಪಾದಕರಿಗೆ ಬುದ್ಧಿ ಮಾತ್ರ ಬಂದಿಲ್ಲ.
ಮತ್ತೆ ಭಾರತದೊಳಗೆ ನುಗ್ಗಲು ಪಾಕಿಸ್ತಾನದ ಉಗ್ರರು ಯತ್ನಿಸ್ತಾ ಇದ್ದಾರೆ. ಆದರೆ ಭಾರತೀಯ ಯೋಧರು ಉಗ್ರರನ್ನ ಹಿಮ್ಮೆಟ್ಟಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಟಾರ್ಗೆಟ್. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ಯಾ ಪಾಕಿಸ್ತಾನ್? ಆಪರೇಷನ್ ಸಿಂಧೂರಕ್ಕೆ ನಮಕ್ ಹರಾಮಿ ಪಾಕಿಸ್ತಾನ್ ಪತರುಗುಟ್ಟಿ ಹೋಗಿದೆ. ಭಾರತದ ಒಂದೊಂದು ಹೊಡೆತಕ್ಕೆ ಶತ್ರು ದೇಶದ ಉಗ್ರರ ನೆಲೆಗಳು ಪುಡಿಪುಡಿಯಾಗಿದೆ. ಕಗ್ಗತ್ತಲಲ್ಲಿ ನುಗ್ಗಿದ ಮಿಸೈಲ್ಗೆ ಭಯೋತ್ಪಾದಕರ ರಕ್ತ ಹರಿದಿದೆ. ಇದಕ್ಕೆ ಪ್ರತೀಕಾರವಾಗಿ ಪಾಪಿ ರಾಷ್ಟ್ರದ ಭಯೋತ್ಪಾದಕರು ಭಾರತದ ವಿರುದ್ಧ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದಾರೆ. ಭಾರತದೊಳಗೆ ನುಸುಳಲು ಪಾಕ್ ಉಗ್ರರ ಯತ್ನ. ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಯೋಧ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಬಾಲ ಮುದುರಿಕೊಂಡು ಬಿಲ ಸೇರಿದ್ದ ಪಾಕ್ ಉಗ್ರರು ಮತ್ತೆ ನಮಕ್ ಹರಾಮಿ ಬುದ್ಧಿ ತೋರಿಸಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ವಿಧ್ವಂಸಕ ಸಂಚು ರೂಪಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ ಒಂದಿನ ಬಾಕಿ ಇರುವಾಗಲೇ ಹಿಂದೂಸ್ತಾನದೊಳಗೆ ನುಗ್ಗಲು ಯತ್ನಿಸಿದ್ದಾರೆ. ಟಾರ್ಗೆಟ್ ಆಗಸ್ಟ್ 15. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪಾಕಿ ಉಗ್ರರು ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆ ದಾಟ್ತಾ ಇದ್ದ ಪಾಕ್ ಭಯೋತ್ಪಾದಕರ ಮೇಲೆ ಭಾರತೀಯ ಯೋಧರು ಗುಂಡು ಹಾರಿಸಿದ್ದಾರೆ. ಇನ್ನೇನು ದೇಶದೊಳಗೆ ಕಾಲಿಡ್ತಾ ಇದ್ದ ಭಯೋತ್ಪಾದಕರನ್ನು ಹಿಮ್ಮೆಟ್ಟಿಸಿದ್ದಾರೆ. ಈ ವೇಳೆ ಎರಡು ಕಡೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಉಗ್ರರ ಗುಂಡಿಗೆ ಓರ್ವ ಭಾರತೀಯ ಯೋಧ ಹುತಾತ್ಮರಾಗಿದ್ದಾರೆ. ಸಿಪಾಯಿ ಅನಿಲ್ ಕುಮಾರ್ ಭಯೋತ್ಪಾದಕರ ಗುಂಡಿಗೆ ಪ್ರಾಣಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಭಾರತದೊಳಗೆ ಉಗ್ರರು ನುಸುಳೋಕೆ ಯತ್ನಿಸಿರುವುದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಆಗಸ್ಟ್ 15ರಂದು ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಹೇಳೋದಕ್ಕಾಗಲ್ಲ, ಈ ನಮಕ್ ಹರಾಮಿ ಪಾಕಿಸ್ತಾನಿ ಉಗ್ರರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಟಾರ್ಗೆಟ್ ಮಾಡಿರಬಹುದು. ಆದರೆ ಭಯೋತ್ಪಾದಕರ ಸಂಚನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಗಡಿಯಲ್ಲಿ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ಪೀಸ್ ಆಗಿದೆ. ಶತ್ರು ರಾಷ್ಟ್ರದಲ್ಲಿರೋ ಭಯೋತ್ಪಾದಕರ ನೆಲೆಗಳು ಉಡೀಸ್ ಆಗಿವೆ. ಇಷ್ಟಾದರೂ ಪಾಕ್ ಭಯೋತ್ಪಾದಕರಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಮತ್ತೆ ಭಾರತದೊಳಗೆ ನುಗ್ಗಲು ಪಾಕಿಸ್ತಾನದ ಉಗ್ರರು ಯತ್ನಿಸ್ತಾ ಇದ್ದಾರೆ. ಆದರೆ ಭಾರತೀಯ ಯೋಧರು ಉಗ್ರರನ್ನ ಹಿಮ್ಮೆಟ್ಟಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಟಾರ್ಗೆಟ್. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ಯಾ ಪಾಕಿಸ್ತಾನ್? ಆಪರೇಷನ್ ಸಿಂಧೂರಕ್ಕೆ ನಮಕ್ ಹರಾಮಿ ಪಾಕಿಸ್ತಾನ್ ಪತರುಗುಟ್ಟಿ ಹೋಗಿದೆ. ಭಾರತದ ಒಂದೊಂದು ಹೊಡೆತಕ್ಕೆ ಶತ್ರು ದೇಶದ ಉಗ್ರರ ನೆಲೆಗಳು ಪುಡಿಪುಡಿಯಾಗಿದೆ. ಕಗ್ಗತ್ತಲಲ್ಲಿ ನುಗ್ಗಿದ ಮಿಸೈಲ್ಗೆ ಭಯೋತ್ಪಾದಕರ ರಕ್ತ ಹರಿದಿದೆ. ಇದಕ್ಕೆ ಪ್ರತೀಕಾರವಾಗಿ ಪಾಪಿ ರಾಷ್ಟ್ರದ ಭಯೋತ್ಪಾದಕರು ಭಾರತದ ವಿರುದ್ಧ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದಾರೆ. ಭಾರತದೊಳಗೆ ನುಸುಳಲು ಪಾಕ್ ಉಗ್ರರ ಯತ್ನ. ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಯೋಧ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಬಾಲ ಮುದುರಿಕೊಂಡು ಬಿಲ ಸೇರಿದ್ದ ಪಾಕ್ ಉಗ್ರರು ಮತ್ತೆ ನಮಕ್ ಹರಾಮಿ ಬುದ್ಧಿ ತೋರಿಸಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ವಿಧ್ವಂಸಕ ಸಂಚು ರೂಪಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ ಒಂದಿನ ಬಾಕಿ ಇರುವಾಗಲೇ ಹಿಂದೂಸ್ತಾನದೊಳಗೆ ನುಗ್ಗಲು ಯತ್ನಿಸಿದ್ದಾರೆ. ಟಾರ್ಗೆಟ್ ಆಗಸ್ಟ್ 15. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪಾಕಿ ಉಗ್ರರು ಭಾರತದೊಳಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆ ದಾಟ್ತಾ ಇದ್ದ ಪಾಕ್ ಭಯೋತ್ಪಾದಕರ ಮೇಲೆ ಭಾರತೀಯ ಯೋಧರು ಗುಂಡು ಹಾರಿಸಿದ್ದಾರೆ. ಇನ್ನೇನು ದೇಶದೊಳಗೆ ಕಾಲಿಡ್ತಾ ಇದ್ದ ಭಯೋತ್ಪಾದಕರನ್ನು ಹಿಮ್ಮೆಟ್ಟಿಸಿದ್ದಾರೆ. ಈ ವೇಳೆ ಎರಡು ಕಡೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಉಗ್ರರ ಗುಂಡಿಗೆ ಓರ್ವ ಭಾರತೀಯ ಯೋಧ ಹುತಾತ್ಮರಾಗಿದ್ದಾರೆ. ಸಿಪಾಯಿ ಅನಿಲ್ ಕುಮಾರ್ ಭಯೋತ್ಪಾದಕರ ಗುಂಡಿಗೆ ಪ್ರಾಣಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಭಾರತದೊಳಗೆ ಉಗ್ರರು ನುಸುಳೋಕೆ ಯತ್ನಿಸಿರುವುದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಆಗಸ್ಟ್ 15ರಂದು ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಹೇಳೋದಕ್ಕಾಗಲ್ಲ, ಈ ನಮಕ್ ಹರಾಮಿ ಪಾಕಿಸ್ತಾನಿ ಉಗ್ರರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಟಾರ್ಗೆಟ್ ಮಾಡಿರಬಹುದು. ಆದರೆ ಭಯೋತ್ಪಾದಕರ ಸಂಚನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಗಡಿಯಲ್ಲಿ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.